ಬಿಗ್ ಬಾಸ್ ಮನೆಗೆ ಅತಿಥಿಯಾಗಿ ಬಂದಿರುವಂತಹ ಉಗ್ರಂ ಮಂಜು ಕಾವ್ಯ ಶೈವ ಅವರೊಟ್ಟಿಗೆ ಬಹಳ ಕ್ಲೋಸ್ ಆಗಿ ಮಾತನಾಡ್ತಾ ಇದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಆಟ ಹೇಗೆ ಆಡಬೇಕು ಎಂಬುದನ್ನ ಅವರು ವಿವರಿಸಿದ್ದಾರೆ. ಇದನ್ನ ನೋಡಿದ ಗಿಲ್ಲಿ ನಟ ಅವರಿಗೆ ಬೇಸರ ಉಂಟಾಗಿದೆ. 12ನೇ ಸೀಸನ್ ಆರಂಭ ಆದಾಗಿನಿಂದಲೂ ಕಾವ್ಯ ಮತ್ತು ಗಿಲ್ಲಿ ನಟ ಕ್ಲೋಸ್ ಆಗಿದ್ದಾರೆ. ಅವರಿಬ್ಬರ ನಡುವೆ ಆಪ್ತತೆ ಬೆಳೆದಿದೆ. ಆದರೆ ಕಾವ್ಯ ಅವರು ಬೇರೆ ಸ್ಪರ್ಧಿಗಳೊಟ್ಟಿಗೆ ಮಾತನಾಡಿದ್ರೆ ಅಥವಾ ಕೆಲ ಕಾಲ ಹೆಚ್ಚು ಸಮಯ ಕಳೆದ್ರೆ ಗಿಲ್ಲಿ ಅವರಿಗೆ ಇದೆಲ್ಲ ಬೇಸರ ಉಂಟು ಮಾಡುತ್ತೆ. ಬಿಗ್ ಬಾಸ್ ಮನೆಯಲ್ಲಿ ಜೋಡಿ ಹಕ್ಕಿ ಅಂತಿದ್ದ ಗಿಲ್ಲಿ ಕಾವ್ಯ ಮತ್ತೆ ದೂರ ಆಗ್ತಾರಾ ಅನ್ನುವಂತ ಪ್ರಶ್ನೆ ವ್ಯಕ್ತವಾಗಿದೆ. ನನಗೆ ಫ್ರೆಂಡ್ಶಿಪ್ಗಿಂತ ಪರ್ಫಾರ್ಮೆನ್ಸ್ ಮುಖ್ಯ ಅಂತ ಕಾವ್ಯ ಹೇಳಿದ್ದಾರೆ. ಮಂಜು ಅವರ ಜೊತೆ ಮಾತನಾಡ್ತಾ ಇರ್ಬೇಕಾದ್ರೆ ಈ ಹೇಳಿಕೆ ಹೊರಬಿದ್ದಿದ್ದು ಕಾವ್ಯ ಅವರು ನಿಜಕ್ಕೂ ಗಿಲ್ಲಿ ಬಗ್ಗೆ ಮಾತನಾಡಿದಾರಾ ಅನ್ನುವಂತಹ ಗುಸುಗುಸು ವ್ಯಕ್ತವಾಗ್ತಾ ಇದೆ. ಇಷ್ಟಲ್ಲದೆ ಕಾವ್ಯ ಅವರು ಗಿಲ್ಲಿ ಅವರಿಂದ ಅಂತರ ಕಾಯ್ದುಕೊಳ್ತಾರಾ, ಗಿಲ್ಲಿ ಜೊತೆ ಮಾತನಾಡಲ್ವಾ, ಈ ಎಲ್ಲ ಪ್ರಶ್ನೆಗಳು ಅಭಿಮಾನಿಗಳಲ್ಲಿ ವ್ಯಕ್ತವಾಗ್ತಾ ಇದೆ. ಆಟಕ್ಕಷ್ಟೇ ಪ್ರಾಮುಖ್ಯತೆ ಕೊಡ್ತಾರಾ ಅನ್ನೋ ಪ್ರಶ್ನೆ ಸಹ ಕೇಳಿ ಬರ್ತಿದೆ. ಉಗ್ರಂ ಮಂಜು ಜೊತೆ ತನ್ನ ಗೇಮ್ ಪ್ಲಾನ್ ಬಗ್ಗೆ ಕಾವ್ಯ ಮಾತನಾಡಿದ್ದಾರೆ. ಈ ವೇಳೆ ನಾನು ಪರ್ಫಾರ್ಮೆನ್ಸ್ ಅಷ್ಟೇ ಕನ್ಸಿಡರ್ ಮಾಡ್ತೀನಿ, ಫ್ರೆಂಡ್ಶಿಪ್ ಎಲ್ಲಾನು ಉಳಿದವರಂತೆ ನಾನು ಕೂಡ ಪ್ರಾಕ್ಟಿಕಲ್ ಆಗಿ ಆಡ್ತೀನಿ ಅಂತ ಕಾವ್ಯ ಹೇಳಿದ್ದಾರೆ. ಹಾಗಾದ್ರೆ ನೀನು ಒಬ್ಬಳೇ ಬಿಗ್ ಬಾಸ್ ಕಪ್ ಗೆಲ್ಬೇಕು ಅಂತ ಡಿಸೈಡ್ ಮಾಡಿದೀಯಾ ಅಂತ ಉಗ್ರಂ ಮಂಜು ಲೇವಡಿ ಮಾಡ್ತಾರೆ. ಅದಕ್ಕೆ ಕಾವ್ಯ ನನಗೆ ಕಪ್ಗಿಂತ ಪರ್ಸನಾಲಿಟಿ ಮ್ಯಾಟರ್, ನನಗೆ ವಿಲ್ ಪವರ್ ಇದೆ, ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಅಂತ ಹೇಳಿದ್ದಾರೆ. ಉಗ್ರಂ ಮಂಜು ಮತ್ತು ಕಾವ್ಯ ಮಾತುಕತೆ ವೇಳೆ ಗಿಲ್ಲಿ ಒಮ್ಮೆ ಕಾವು ಅಂತ ಕೂಗ್ತಾರೆ. ಆದ್ರೆ ಗಿಲ್ಲಿ ಕಡೆ ಕಾವ್ಯ ಗಮನ ಕೊಡಲ್ಲ. ಹಾಗಾದ್ರೆ ಇನ್ನು ಮುಂದೆ ಬಿಗ್ ಬಾಸ್ ಮನೆಯಲ್ಲಿ ಕಾವ್ಯ ಶೈವ ಬರೀ ಆಟಕ್ಕಷ್ಟೇ ಪ್ರಾಮುಖ್ಯತೆ ಕೊಡ್ತಾರಾ, ಗಿಲ್ಲಿ ಕಡೆ ಗಮನ ಕೊಡಲ್ವಾ ಅಂತ ಅಭಿಮಾನಿಗಳು ಕಾಮೆಂಟ್ ಮಾಡ್ತಿದ್ದಾರೆ. ಒಟ್ಟಾರೆ ಏನೇ ಹೇಳಿ ಕಾವ್ಯ ಹಾಗೂ ಗಿಲ್ಲಿ ಅವರ ಫ್ರೆಂಡ್ಶಿಪ್ ಬಹಳ ಉತ್ತಮವಾಗಿದೆ ಅಂತ ಹಲವು ಕಾಮೆಂಟ್ಗಳು ಬರ್ತಾ ಇದೆ.